ನೋಡಿ ಹೀಗೆ ಬರುತ್ತೆ. ಏನಾದರೂ ನಂಗೆ ಟಿಪ್ಸ್ ಕೊಡೋ ಥರ ಇದ್ರೆ ಕೊಡಿ. ಏನಂದರೆ ನನಗೆ ಇನ್ನೂ ಸ್ವಲ್ಪ ಅಷ್ಟೊಂದು ಐಡಿಯಾನೇ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೇಗೆ ಏನೇನು ಜೋಡಿಸ್ಬೇಕು ಅನ್ನೋದೆಲ್ಲ ಇನ್ನೂ ಒಂದಷ್ಟು ಐಡಿಯಾಸೇ ಬರ್ತಾ ಇಲ್ಲ. ಏನು ಕೃಷ್ಣನಿಗೆ ಒಂದು ಗ್ರೀನ್ ಮ್ಯಾಟ್ ಹಾಕಿ ಅಂತ ಎಷ್ಟು ಕ್ಯೂಟ್ ಆಗಿದೆ, ನನಗೆ ಖುಷಿ ಅನಿಸುತ್ತೆ. ಹಿಂಗೆ ಈಗ ನಮ್ಮ ಟೇಸ್ಟ್ ಪ್ರಕಾರ ನಾವೇನಾದರೂ ಮಾಡ್ತಾ ಇರ್ತೀವಿ, ಅದು ಮಕ್ಳಿಗೆ ಇಷ್ಟ ಆಗಲ್ಲ. ನೋಡೋಣ ಅಂತ ಬುಕ್ ಮಾಡಿದೆ, ಬಟ್ ಈ ಪ್ರಾಡಕ್ಟ್ ತುಂಬ ಚಿಕ್ಕದು ಬಂದಿದೆ. ಹಬ್ಬದ ದಿನ ಈ ಥರನೇ ಹಾಕ್ಬಿಡ್ತೇನೆ ಅಷ್ಟೇ. ಸಣ್ಣ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ. ರೇಟ್ ನೋಡಿ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೊಟ್ಟಿನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದಷ್ಟು ಆನ್ಲೈನಲ್ಲಿ ಐಟಮ್ ತರಿಸ್ಕೊಂಡಿದ್ದೀನಿ, ಯಾಕಂದರೆ ಮನೆ ಇನ್ನೂ ಆರ್ಗನೈಸ್ ಮಾಡೋದು ಮುಗಿತಾನೆ ಇಲ್ಲ. ಸ್ಟಾರ್ಟಿಂಗಲ್ಲಿ ನಮ್ಗೆ ಹೇಗೆ ಬೇಕೋ ಹಾಗೆ ಜೋಡಿಸ್ಕೊಂಡಿರ್ತೀವಿ. ಈಗ ಹೋಗ್ತಾ ಏನಿಸುತ್ತೆ, ಅಯ್ಯೋ ಅದು ಇಷ್ಟ ಆಗ್ತಾ ಇಲ್ಲ, ಅದು ಸೆಟ್ ಆಗ್ತಾ ಇಲ್ಲ, ಬೇರೆ ಥರ ಇಡಬೇಕು, ಇಲ್ಲಿ ಬೇರೆ ಐಟಮ್ ಏನಾದರೂ ಇಟ್ಟರೆ ಚೆನ್ನಾಗಿರುತ್ತೆ, ಈ ಥರ ಅನ್ನಿಸ್ತಾನೇ ಇರುತ್ತೆ. ಅದಂತೂ ಮುಗಿಯೋದೇ ಇಲ್ಲ ಬಿಡಿ ಅಲ್ವಾ. ಹಾಗೆ ನೀವು ಕೂಡ ಹೇಳ್ತಾ ಇದ್ರಿ ಕೃಷ್ಣನ್ಗೆ ಕೆಳಗಡೆ ಅದು ಗ್ರೀನ್ದು ಗ್ರಾಸ್ ಮ್ಯಾಟ್ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನೇನು ಅಂದ್ಕೊಂಡೆ, ಅಲ್ಲಿ ಡೈಲಿ ರಂಗೋಲಿ ಎಲ್ಲ ಹಾಕ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದೆ. ಬಟ್ ನನಗೂ ಅನ್ನಿಸ್ತು, ಸರಿ ಬರೀ ಹಾಗೆ ಇಡೋದ್ರ ಬದಲು ನೀವು ಹೇಳಿದಾಗೆ ಅದಕ್ಕೆ ಗ್ರೀನ್ ಮ್ಯಾಟ್ ಹಾಕೋಣ ಅಂತೇಳಿ ಇವತ್ತು ತರಿಸಿದ್ದೆ. ಅದನ್ನು ಕಟ್ ಮಾಡಿ ಹಾಕಬೇಕು, ಅಳತೆಗೆ ನೋಡಿಕೊಂಡು ಅಲ್ಲಿ ಹಾಕಬೇಕು. ಮತ್ತು ಇನ್ನು ಎಲ್ಲೆಲ್ಲಿ ಹಾಕಬೇಕು, ನಮ್ಮ ರೂಮಲ್ಲೂ ಹಾಕಬೇಕಿತ್ತು. ಮೇಲ್ಗಡೆ ಆಫೀಸ್ ರೂಮಲ್ಲೂ ವಿಂಡೋ ಹತ್ರ ಸಿಟ್ಟಿಂಗ್ಸ್ ಥರ ಮಾಡಿಸಿದ್ವಿ ಇಂಟೀರಿಯರ್ ಮಾಡುವಾಗಲೇ. ಅದಕ್ಕೆ ಅಲ್ಲೂ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟಲ್ಲಿ ಈ ಹಾಸಿಗೆ ಥರದ್ದು ಏನಾದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಏನು ಅನ್ನಿಸ್ತು, ಅದು ಮಳೆ ಬಂದರೆ ಅಕಸ್ಮಾತ್ ಕಿಟಕಿಯಿಂದ ಏನಾದರೂ ನೀರು ಬಂದರೆ ಅದೆಲ್ಲ ಹಾಳಾಗುತ್ತೆ ಅಂಥೇಳಿ, ಇದಾದರೆ ಮ್ಯಾಟ್ ವಾಶ್ ಮಾಡ್ಕೋಬೋದು, ಒಣಗಿಸ್ಕೋಬೋದು ಅಂತ ಈಗ ಅದನ್ನೇ ಹಾಕೋಣ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿಗೆ ಆ ಮೆಜರ್ಮೆಂಟ್ ಸೆಟ್ ಆಗುತ್ತೆ ನೋಡ್ಕೊಂಡು ಹಾಕಬೇಕು. ಬನ್ನಿ, ಆನ್ಲೈನಲ್ಲೂ ಕೂಡ ಇನ್ನೊಂದಷ್ಟು ಐಟಮ್ ತರಿಸಿದ್ದೀನಿ, ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ನಿಮಗೆ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೂ ಇಷ್ಟ ಆಯಿತು. ಎಷ್ಟು ಕ್ಯೂಟ್ ಆಗಿದೆ, ನನಗೆ ಖುಷಿ ಅನಿಸುತ್ತೆ. ಹೀಗೆ ಅಲ್ವಾ ಹೆಣ್ಮಕ್ಳಿಗೆ ಮನೆ ಅಂದರೆ, ಹೀಗೆ ಅಲ್ವಾ ಹೆಣ್ಮಕ್ಳಿಗೆ ಮನೆಯೇ ಸ್ವರ್ಗ ಅಂತಾರೆ ನೋಡಿ. ಹಾಗೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡಬೇಕು, ಒಂದು ಖುಷಿ ಪಡಬೇಕು, ಇಷ್ಟೇ ಜೀವನ ಅನಿಸ್ಬಿಟ್ಟಿದೆ. ಖುಷಿಯಿಂದ ಎಲ್ಲನೂ ರೆಡಿ ಮಾಡ್ತೀವಿ, ಅದನ್ನು ನೋಡಿ ನಾವೇ ಖುಷಿ ಪಡ್ತೀವಿ. ಒಟ್ಟಿನಲ್ಲಿ ನಾವು ಖುಷಿಯಾಗಿರೋದು ಮುಖ್ಯ ಅಷ್ಟೇ. ಇಲ್ಲೆಲ್ಲನೂ ಕೂಡ ಏನಾದರೂ ಒಂದೊಂದು ಶೋ ಪೀಸ್ ಇಡೋಣ ಅಂತ ಮಾಡಿಸ್ಕೊಂಡೆ, ಬಟ್ ಏನು ಇಡಲಿ, ಏನು ಸೂಟ್ ಆಗುತ್ತೆ ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೂ ನನಗೊಂದು ಅಷ್ಟೊಂದು ಐಡಿಯಾ ಬರ್ತಾನೆ ಇಲ್ಲ. ನೋಡಿ ಇವಾಗೆಲ್ಲ ನಾನು ಹೇಗೆ ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ನೀವೇನಾದರೂ ನಂಗೆ ಐಡಿಯಾ ಕೊಡೋಂಗಿದ್ರೆ, ಮತ್ತು ಏನು ಸೆಟ್ ಆಗ್ಬೋದು ಆ ಜಾಗಕ್ಕೆ, ಯಾವ ಫೋಟೋ ಸೆಟ್ ಆಗ್ಬೋದು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಈಗ ನೋಡಿ ಮ್ಯಾಟೆಲ್ಲ ಹಾಕಿದ್ಮೇಲೆ ನಮ್ಮ ಕೃಷ್ಣ ಹೇಗೆ ಕಾಣ್ತಾ ಇದ್ದಾರೆ ಅಂತ. ಅಡುಗೆ ಮನೇಲಿ ಇದಿಲ್ಲ ಅಂದರೆ ಕೆಲಸನೇ ಆಗಲ್ಲ ಅಲ್ವಾ. ಇದು ನಮ್ಮ ದಿನಬಳಕೆಯ ವಸ್ತು, ಕಿಚನ್ ನೈಫ್ಸ್. ಯಾಕಂದರೆ ಅಡುಗೆ ಮನೇಲಿ ಒಂದು ಚಾಕು ಇದ್ದರೆ ಸಾಕಾಗೋದೇ ಇಲ್ಲ ಬಿಡಿ. ಏನಾದರೂ ಫಂಕ್ಷನ್ ಮಾಡುವಾಗಂತೂ 2-3 ಜನ ಹೆಲ್ಪ್ ಮಾಡ್ತಾಯಿದ್ರೆ 2-3 ಚಾಕುಗಳು ಬೇಕೇ ಬೇಕಾಗತ್ತೆ. ಹಾಗಾಗಿ ಅಗಾರೋ ಅವರ ಈ ಒಂದು ನೈಫ್ನ ನಾನು ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಿದೆ, ರೇಟ್ ಕೂಡ ರೀಸನಬಲ್ ಅಂತ ಅನ್ನಿಸ್ತು. ಪ್ಯಾಕಿಂಗೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಯಾವ ಕಡೆಯಿಂದ ಓಪನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವರು ಎಷ್ಟೋ ಪ್ರಾಡಕ್ಟ್ನ ನೋಡಿದ್ದೀನಿ, ಬಟ್ ಈ ರೇಂಜಿಗೆ ಪ್ಯಾಕಿಂಗ್ ಅಂತೂ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಇಷ್ಟ ಆಯಿತು, ಮತ್ತು ರೇಟ್ ಕೂಡ ರೀಸನಬಲ್ ಆಗಿದೆ. ಮತ್ತು ಪ್ಯಾಕಿಂಗ್ ನೋಡಿ, ಡೆಲಿವರಿ ಟೈಮಲ್ಲೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಈಗ ಇದು ಓಪನ್ ಮಾಡಿ ಯೂಸ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ರೇಟ್ ನೋಡಿ, ಅದ್ರದ್ದು ಸೈಜ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಶೆಫ್ ನೈಫ್, ಇದು ಯುಟಿಲಿಟಿ ನೈಫ್, ಮತ್ತು ಇದು ಪೇರಿಂಗ್ ನೈಫ್.
ನಮಗೆ ಡೈಲಿ ಯೂಸ್ಗೆ ಈ ನೈಫ್ ಸಾಕಾಗುತ್ತೆ. ಬಟ್ ಇದು ನಾವೀಗ ದೊಡ್ಡ ದೊಡ್ಡ ತರಕಾರಿ, ಈಗ ಕುಂಬಳಕಾಯಿ ಆ ಥರದ್ದೆಲ್ಲ ಕಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ವಾವ್! ನೈಫ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ವರ್ಷ ಬಾಳಿಕೆ ಬರುತ್ತೆ. ಫಸ್ಟು ನಾನು ಒಂದೇ ಒಂದು ಸಿಂಗಲ್ ನೈಫ್ ತೊಗೊಂಡಿದ್ದೆ. ಈ ಸಲ ಇರಲಿ ಅಂತ ಹೇಳಿ 3 ಒಟ್ಟಿಗೆ ಸೈಜ್ ವೈಸ್ ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ನಿಮಗೆ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಹೊರಗಡೆ ಸ್ವಲ್ಪ ಸೌಂಡ್ ಬೇರೆ, ಏನಂದರೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ JCBದು ಸ್ವಲ್ಪ ಸೌಂಡ್ ಇದೆ. ಆ ಸೌಂಡ್ ಜೊತೆಗೆ ನನ್ನ ವಾಯ್ಸ್ ಹೆಂಗೆ ಕೇಳಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ ತರಿಸಿದೆ. ಇವತ್ತು ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ ಏನು ತರಿಸಿದ್ದೀನಿ ಅಂತ. ಇನ್ನೂ ಒಂದೆರಡು ಬರಬೇಕಾಗಿತ್ತು. ಸೊ ವೆಯ್ಟ್ ಮಾಡಿದೆ, ಅದನ್ನು ಬಂದಮೇಲೆ ಒಟ್ಟಿಗೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ನೋಡಿದ್ರೆ ಅದಿನ್ನೂ ಬಂದೇ ಇಲ್ಲ. ನಾನೊಂದ್ಸಲ ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ, ಮತ್ತೆ ನಿಮಗೆ ತೋರಿಸ್ತೀನಿ. ತುಂಬ ದಿನದಿಂದ ನೀವು ಹೇಳ್ತಾನೆ ಇದ್ರಿ ಕೃಷ್ಣನಿಗೆ ಒಂದು ಗ್ರೀನ್ ಮ್ಯಾಟ್ ಹಾಕಿ ಅಂತ. ಸೊ ಇವತ್ತು ತರಿಸಿದ್ದೀನಿ. ಏನು ಗೊತ್ತಾ, ಆನ್ಲೈನಲ್ಲಿ ಹೆಂಗೆ ಬರುತ್ತೆ ಏನೋ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಐಟಮ್ ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಂಗಾಗಿ ಇದನ್ನು ವೆಯ್ಟ್ ಮಾಡ್ತಾ ಇದ್ದೆ, ಅಂಗಡಿನಲ್ಲೇ ಹೋಗಿ ತೊಗೊಳ್ಳೋಣ ಅಂತ. ಒಂದೆರಡು ಸಲ ಹೋಗಿದ್ದೆ. ನಾವು ಹೋದಾಗ ಬೇರೆ ಕೆಲಸದ ಮೇಲೆ ಹೋದಾಗ ಅದನ್ನು ಮಾಡ್ಕೊಂಡು ಬರೋಣ ಅಂತ ಹೋದಾಗ ಬೇರೆ ಕೆಲಸದ ಮೇಲೆ ಅಂತ ಹೋಗಿ ಇದನ್ನೆಲ್ಲ ಮಾಡ್ಕೊಂಡು ಬರೋಕ್ಕಾಗಲ್ಲ. ಹಾಗಾಗಿ ಇಷ್ಟು ದಿನ ವೆಯ್ಟ್ ಮಾಡಿ ಕೊನೆಗೂ ಆನ್ಲೈನಲ್ಲೇ ತರಿಸ್ಕೊಂಡಂಗೆ ಆಯಿತು. ಇದು 2x6, 2 ಅಡಿ ಅಗಲ, 6 ಅಡಿ ಉದ್ದ ಇದೆ ಅಂತ ಕೊಟ್ಟಿದ್ರು. ನೋಡೋಣ ಅಂತ ತರಿಸಿದ್ದೀನಿ, ಕ್ವಾಲಿಟಿ ಹೇಗಿದೆ ಅಂತ ನೋಡಬೇಕು. ಇವಾಗ ಓಪನ್ ಮಾಡಿ, ಎಲ್ಲದಕ್ಕೂ ಹಾಗೆ ಅಲ್ವಾ, ಟೈಮ್ ಬಂದಾಗಲೇ ಆಗೋದು ಆ ಕೆಲಸ. ಓಕೆ ಅನ್ನಿಸ್ತಾ ಇದೆ, ನೋಡೋಣ. ಯಾಕಂದರೆ ನಾನು ಈ ಥರದ್ದು ಅಷ್ಟೊಂದು ಮನೆಯಲ್ಲಿ ಎಲ್ಲಿ ಯೂಸ್ ಮಾಡಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳು ಇದೆ ಅಂತ ಅನ್ನಿಸ್ತಾ ಇದೆ, ಸಣ್ಣ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಓಕೆನಾ ಏನು ಈ ಪ್ರಾಡಕ್ಟ್ ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಬಟ್ ಸಿಂಪಲಾಗಿರಲಿ ಅಂತ ಅನ್ನಿಸ್ತಾ ಇದೆ. ತೊಗೊಂಡಿದ್ದೀನಿ. ಓಕೆ, ಪರವಾಗಿಲ್ಲ. ಹೊರಗಡೆ ರೇಟ್ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ, ವಿಚಾರಿಸಿಲ್ಲ ನಾನು. ಇದರಲ್ಲಿ ಮಾತ್ರ 300 ರೂಪಾಯಿ ಏನೋ ಇತ್ತು. 2x6 ಪರವಾಗಿಲ್ಲ ಅಂತ ಅನ್ಕೋತೀನಿ. ನೋಡೋಣ. ಕೃಷ್ಣನಿಗೆ ಇವತ್ತು ಋಣ ಕೂಡಿದೆ, ಇವತ್ತು ಹಾಕ್ತಾ ಇದ್ದೀನಿ. ಮತ್ತು ಇದು ಇನ್ನೊಂದು ಪ್ರಾಡಕ್ಟ್ ಏನು ಅಂತಂದರೆ, ಇವಾಗ ತೆಂಗಿನಕಾಯಿ ಕಳಸ ಎಲ್ಲ ಇಡ್ತೀರಲ್ವಾ, ಫಸ್ಟು ವರಮಹಾಲಕ್ಷ್ಮಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿರೋರು ತೆಂಗಿನಕಾಯಿ ಕಳಸ ಇಟ್ಟು ನೀವು ಪೂಜೆ ಮಾಡ್ತೀರ ಅನ್ನೋದಾದರೆ ಒಂದು ಪುಟ್ಟ ಕಿರೀಟ. ಈಗ ನಾನು ಸಿಂಪಲ್ಲಾಗಿ ತೆಂಗಿನಕಾಯಿಗೂ ಸೀರೆ ಉಡಿಸಿ ಅಲಂಕಾರ ಮಾಡಿ ತೋರಿಸೋಣ ಅಂತ, ತೆಂಗಿನಕಾಯಿ ಇಟ್ಟು ಸಿಂಪಲಾಗಿ ಸೀರೆ ಉಡಿಸಿ ಅಲಂಕಾರ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಅದು ತೆಂಗಿನಕಾಯಿ ತುಂಬ ಸಿಂಪಲ್ ಆಗುತ್ತೆ, ಒಂದು ಕಿರೀಟ ಥರ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡೋಣ ಅಂತ ಬುಕ್ ಮಾಡಿದೆ. ಬಟ್ ಈ ಪ್ರಾಡಕ್ಟ್ ತುಂಬ ಚಿಕ್ಕದು ಬಂದಿದೆ, ಆದರೆ ನೋಡೋಕ್ಕೆ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ತುಂಬ ಚಿಕ್ಕದು. ಈ ಥರ ಚೆನ್ನಾಗೇನೋ ಕಾಣಿಸ್ತೆ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ತುಂಬ ಚಿಕ್ಕದು. ಈ ಪುಟ್ಟ ಕಿರೀಟದ ರೇಟು 176, 176 ರೂಪಾಯಿ ಇದೆ. ಇನ್ನು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಬಟ್ ಓಕೆ ಪರವಾಗಿಲ್ಲ. ಆದರೆ ಫಿನಿಶಿಂಗು ಮತ್ತು ಡಿಸೈನು ತುಂಬ ಚೆನ್ನಾಗಿದೆ. ನೋಡೋಣ, ನೋಡಿ ಯಾವ ಥರ ಬಂದಿದೆ ಅಂತ. ಹಿಂದೆಗಡೆ ಈ ಥರ ಇದೆ. ಈ 2 ಹೋಲ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ನಾವು ದಾರ ಹಾಕಿ ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳೋ ಥರ ಮಾಡ್ಬೋದು. ಈ ಥರ ಇನ್ನು ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರ್ತಾಯಿತ್ತು. ನೋಡೋಣ. ಮೊಗಸಿರಿಗಿಟ್ರೆ ಈ ಥರ ಕಾಣಿಸುತ್ತೆ, ಹೀಗಿಡ್ಬೋದು. ತೆಂಗಿನಕಾಯಿ ಜೊತೆಗೆ ದಾರ ಕಟ್ಟಿ ಈ ಥರ ಇಡ್ಬೋದು. ಹೀಗೆ ಬರುತ್ತೆ ನೋಡಿ, ಚೆನ್ನಾಗೇನೋ ಕಾಣಿಸ್ತಾ ಇದೆ. ನೋಡೋಣ, ಹಬ್ಬದ ದಿನ ಈ ಥರನೇ ಹಾಕ್ಬಿಡ್ತೇನೆ ಅಷ್ಟೇ. ಈಗ ಇದನ್ನೆಲ್ಲ ರೆಡಿ ಮಾಡಬೇಕು. ಈ ಮ್ಯಾಟ್ನ ರೇಟು 336 ರೂಪಾಯಿ ಇದೆ. 2 ಅಡಿ ಅಗಲ, 6 ಅಡಿ ಉದ್ದ ಇದೆ. ಬಟ್ ಹೊರಗಡೆ ರೇಟ್ ಎಷ್ಟಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಕೂಡ ಸುಮಾರು ರಿವ್ಯೂಸ್ ಎಲ್ಲ ನೋಡಿ ಫೈನಲಾಗಿ ಇದನ್ನು ಆರ್ಡ್ರ್ ಮಾಡಿದ್ದು. ಚೆನ್ನಾಗೇನೋ ಇದೆ. ನೋಡುವಾಗ ಸ್ವಲ್ಪ ತೆಳ್ಳಗೆ ಕಾಣಿಸ್ತು, ಬಟ್ ಹಾಕಿದ್ಮೇಲೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಸಲ ಇದನ್ನೆಲ್ಲ ಡಸ್ಟೆಲ್ಲ ತೆಗೆದು ಒರೆಸಿ, ಈಗ ಅದ್ರ ಮೆಜರ್ಮೆಂಟಿಗೆ ತಕ್ಕಂಗೆ ಕಟ್ ಮಾಡ್ಕೋಬೇಕು. ನಾನು ಈ ಜಾಗ ಕರೆಕ್ಟಾಗಿ 2 ಅಡಿ ಬಿಟ್ಟಿದ್ದಾರೆ ಅಂದ್ಕೊಂಡೆ. ಒಂದೊಂದು ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ, ಇನ್ನೊಂದು 10 ಸೆಂಟಿಮೀಟ್ರಷ್ಟು ಜಾಸ್ತಿ ಆಗಿಬಿಟ್ಟಿದೆ.
ಹಾಗಾಗಿ ಈಗ ಅದಕ್ಕೆ ಪ್ಯಾಚ್ ಕೊಡಬೇಕು. ಬಟ್ ಪ್ಯಾಚ್ ಎಲ್ಲ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಈ ಕಡೆಯಿಂದ ಅಂದರೆ ವಿಡ್ತಲ್ಲಿ ಅದನ್ನು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಲೆಂತಲ್ಲೇ ಬಂದುಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು, ಬೇರೆ ಕಡೆಗೆ ಯೂಸ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗತ್ತೆ ಹೇಳಿ. ಈಗ ಇದನ್ನು ವಿಡ್ತಲ್ಲಿ ತೊಗೋತಾ ಇದ್ದೀನಿ, ಅಂದರೆ ಅಗಲದಲ್ಲಿ ಅಳತೆ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಟೇಪಿಂದ ಮೆಜರ್ಮೆಂಟ್ ನೋಡಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಅಳತೆ ಪ್ರಕಾರ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಪ್ರಾಡಕ್ಟ್ ತರಿಸ್ಕೊಂಡ್ರೆ ಅದು ವೇಸ್ಟ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ನೋಡಿ ಅಳತೆ ಮಾಡಿ ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಡೈರೆಕ್ಟಾಗಿ ಇದನ್ನು ಹಾಗೆ ಯೂಸ್ ಮಾಡೋದಿಲ್ಲ ನಾನು. ಎಷ್ಟು ಬೇಕಷ್ಟು ನೋಡಿಕೊಂಡು ಕಟ್ ಮಾಡಾದಮೇಲೆ ಅದನ್ನೊಂದ್ಸಲಿ ತೊಳೆದು ಒಣಗಿಸಿ ಆಮೇಲೆ ಹಾಕ್ತೀನಿ. ಏನೇ ಅಂದರೂ ನಾವು ಅದ್ರ ಮೇಲೆ ದೇವ್ರು ಇಡ್ತೀವಿ ಅನ್ನೋದೊಂದು ಫೀಲಿಂಗ್ ಇರುತ್ತಲ್ಲ, ಹಾಗಾಗಿ ದೇವರಿಗೆ ಅಂತ ಉಪಯೋಗಿಸೋದನ್ನು ವಾಶ್ ಮಾಡಿ ಉಪಯೋಗಿಸ್ಬೇಕು ಅನ್ನೋ ಒಂದು ನಂಬಿಕೆ ಅಷ್ಟೇ. ರೇಟ್ ಹೇಗಿದೆ ಅಂತ ನೀವು ಹೇಳಿ, ಅಥವಾ ನೀವೇನಾದರೂ ತೊಗೋಬೇಕು ಅಂತ ಇದ್ದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ, ಬೇಕಾದರೆ ತೊಗೊಳ್ಳಿ. ಆ ನೈಫ್ಸ್ನ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು, ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ನೋಡಿ. ಈಗ ನೋಡಿ ಕರೆಕ್ಟಾಗಿದೆ. ಈಗ ಇದು ಕರೆಕ್ಟಾಗಿದೆ, ಮೆಷರ್ಮೆಂಟ್ ಕಟ್ ಮಾಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಆಮೇಲೆ ಹಾಕ್ತೀನಿ, ಯಾಕಂದರೆ ಹಂಗೆ ಹಾಕಲ್ಲ, ದೇವ್ರು ಇಡೋದು ಬೇರೆ ಅಲ್ವಾ, ನನಗೂ ಒಂಥರ ಅನಿಸುತ್ತೆ. ಹಾಗಾಗಿ ಈಗ ಮೆಷರ್ಮೆಂಟ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಆಮೇಲೆ ಹಾಕ್ತೀನಿ. ಇದನ್ನು ತೊಳೆದು ಹಾಕಿದ್ದೆ, ಅದು ಒಣಗೋ ತನಕ ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೆ. ಈಗ ಅದು ಚೆನ್ನಾಗೆಲ್ಲ ಡ್ರೈ ಆಗಿದೆ. ಈಗ ಅದನ್ನು ತೊಗೊಂಡು ಬಂದು ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ನನಗೆ ಈ ಐಡಿಯಾ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಹೇಳಬೇಕು ಅಂದರೆ ಮೊದಲಿಗಿಂತ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಇಷ್ಟ ಆಯಿತು ನನಗೂ. ಒಂಥರ ಗ್ರೀನ್ ಕೃಷ್ಣ ಸ್ವಲ್ಪ ಲೈಟ್ ಕಲರ್ ಇರೋದಕ್ಕೂ ಗ್ರೀನ್ ಮ್ಯಾಟ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡೋದಿದೆ, ಎಲ್ಲ ಮಾಡಿಬಿಟ್ಟು ಹಾಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಮೇಲ್ಗಡೆ ರೂಮಲ್ಲೂ ಸ್ವಲ್ಪ ಹಾಕಬೇಕು, ಎಲ್ಲ ಕಡೆ ಎಲ್ಲೆಲ್ಲಿ ಸೆಟ್ ಆಗುತ್ತೆ ಅಂತ ನೋಡ್ತೀನಿ, ಅಲ್ಲೆಲ್ಲ ಹಾಕ್ಬಿಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತೋರಿಸ್ತೀನಿ ನಿಮಗೂ ಒಂದ್ಸಲ ಇದನ್ನು ಮಿಕ್ಕಿದ್ದೀನೆಲ್ಲ ಎಲ್ಲೆಲ್ಲಿ ಹಾಕಿದ್ದೀನಿ ಅಂತ. ಇಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಗಿಡ ಇಟ್ಟಿದ್ದೀನಿ, ಅದನ್ನು ತೆಗಿಬೋದು. ಅಲ್ಲೊಂದು ಹಾಕೋಣ ಅಂತ, ಮತ್ತೆ ಇದನ್ನು ಬೇರೆ ಕಡೆ ಎಲ್ಲಾದರೂ ಹಾಕ್ಬೋದು. ನೋಡೋಣ, ಈ ಉಳಿದಿರೋದನ್ನ ಅಲ್ಲೊಂದು ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ. ಎಲ್ಲೆಲ್ಲಿ ಹಾಕಿದ್ದೀನಿ ಅಂತ ಒಟ್ಟಿಗೆ ನಾನು ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ. ಇದನ್ನು ಇಲ್ಲಿ ಮೇಲೆ ಈ ಕಡೆ ಒಂದು ಆ ಕಡೆ ಒಂದು ಇಟ್ಟಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಕರ್ಟನ್ ಹಾಕಿದ್ಮೇಲೆ ಇದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಇಲ್ಲಿ ಇಟ್ಟಿದ್ದೆ. ಈಗ ನೋಡೋಣ, ಅಲ್ಲಿ ಕೆಳಗಡೆಗೆ ಗ್ರೀನ್ ಮ್ಯಾಟೆ ಹಾಕ್ತೀನಿ, ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ಕೋತಾ ಇದ್ದೀನಿ. ಅಲ್ಲಿಗೇನಾದರೂ ಗ್ರೀನ್ ಮ್ಯಾಟೆ ಸೆಟ್ ಆದರೆ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ. ಉದ್ದ 17 ಇಂಚಿದೆ, ಅಗಲ 6 ಇಂಚಿದೆ. ಅದರ ಅಳತೆಗೆ ಕಟ್ ಮಾಡಿಕೊಂಡು ಇನ್ನೊಂದು ಪೀಸ್ನ ಅದು ಹಾಕ್ತೀನಿ. ಈ ಬಾಕ್ಸ್ನ ಮಾಡಿಸುವಾಗಲೂ ಅಷ್ಟೇ ನಾನು ಚಿಕ್ಕದಾಗಿ ಸ್ಟೆಪ್ ಬೈ ಸ್ಟೆಪ್ 3 ಬಾಕ್ಸ್ ಬರಬೇಕು ಅಂತ ಹೇಳಿದ್ದೆ. ಬಟ್ ಅವರು ಒಂದೇ ಮಾಡಿದ್ರು. ಏನಂದರೆ ಇಲ್ಲಿ ಕಿಚನ್ ರಿಲೇಟೆಡ್ ಆಗಿ ಏನಾದರೂ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಹೊರಗಡೆಯಿಂದ ಬಂದ ತಕ್ಷಣ ಓಪನ್ ಕಿಚನ್ ಆಗಿರೋದ್ರಿಂದ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಲ್ನಲ್ಲಿ. ಹಾಗಾಗಿ ಡಿಸೈನ್ ಚೇಂಜ್ ಆಯಿತು. ಹಾಗೆಯೇ ಇಲ್ಲಿ ಇಡಬೇಕಾಗಿರೋಂಥ ವಸ್ತು ಕೂಡ ಚೇಂಜ್ ಆಯಿತು. ಈ ಒಂದು ಕಪಲ್ ಗೊಂಬೆ ಮಾತ್ರ ತುಂಬ ಇಷ್ಟ ಆಯಿತು ನನಗೆ, ಈ ಥರದ್ದು ಏನಾದರೂ ಇಡಬೇಕು ಅಂತ. ಬಟ್ ತುಂಬ ಚಿಕ್ಕದಾಗಿ ಸಿಕ್ತು. ಇದು ಕೂಡ ಅಷ್ಟೇ ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಇದರ ರೇಟ್ ಬಂದು 450 ರೂಪಾಯಿ ಇದೆ. ಬಟ್ ತುಂಬ ಚೆನ್ನಾಗಿದೆ. ಇನ್ನೊಂದು ಪ್ರಾಡಕ್ಟ್ ಬಂದಿದೆ, ಈಗ ಜಸ್ಟ್ ಬಂತು, ಹಾಗೆ ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಏನು ತರಿಸ್ಕೊಂಡಿದ್ದೀನಿ ಅಂತ. ನಿಮಗೆ ನಿಜವಾಗ್ಲೂ ಇದರಲ್ಲಿ ಯಾವ್ದು ಇಷ್ಟ ಆಗಲಿಲ್ಲ ಅಂದರೂ ಈ ಒಂದು ಐಟಮ್ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಗಂಧದ ಚೆಕ್ಕೆ ಮತ್ತು ಗಂಧ ತೇಯುವಂಥ ಕಲ್ಲು. ಆಲ್ರೆಡಿ ನನ್ನ ಹತ್ರ ಇದೆ, ಸ್ವಲ್ಪ ದೊಡ್ಡದಿದೆ. ಬಟ್ ಅದೇನೆಂದರೆ ಮೇಲ್ಗಡೆ ತುಂಬ ನೈಸಾಗಿದೆ, ತುಂಬ ಹೊತ್ತು ತೇಯಬೇಕು. ಹಾಗಾಗಿ ಕೆಲವೊಂದಷ್ಟು ವೀಡಿಯೋಸಲ್ಲಿ ಮತ್ತು ಮೀಶೋದಲ್ಲೆಲ್ಲ ಚೆಕ್ ಮಾಡಿದಾಗ ಮೇಲ್ಗಡೆ ಇದು ಸ್ವಲ್ಪ ರಫ್ ಇರೋ ಥರ ಇದೆ. ಮತ್ತು ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ನೋಡಿ, ಈ ಥರ ಸರ್ಕಲ್ ಇದೆ. ಇದು ಸ್ವಲ್ಪ ತರಿಯಾಗಿರೋದ್ರಿಂದ ನಾವು ಬೇಗ ಫಾಸ್ಟಾಗಿ ತೇಯ್ಬೋದು. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ನನಗೆ ಆ ಪೋಸ್ಟಲ್ಲಿ ನೋಡುವಾಗ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇತ್ತು, ಬಟ್ ತುಂಬ ಚಿಕ್ಕದಿದೆ. ಇಟ್ಸ್ ಓಕೆ, ನಾ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಹಾಗೆ ಗಂಧದ ಚಕ್ಕೆ 2-3 ಇಟ್ಕೊಂಡಿದ್ದೀನಿ, ಒಂದು ಹೊಸದು ಇರಲಿ ಅಂತ ಹೇಳಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ, ಬೇಕಾದರೆ ತೊಗೊಳ್ಳಿ. ಇದರ ರೇಟನ್ನು ಕೂಡ ಹೇಳ್ತೀನಿ, 167 ರೂಪಾಯಿ. ವರ್ತ್ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ಮತ್ತು ಸೀಲ್ಡ್, ಯಾಕಂದರೆ ಅದೆಲ್ಲ ಚೆಕ್ಕಿಂಗ್ ಆಗಿ ಬಂದಿರುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಪರಿಮಳ ಇದೆ. ನಾವು ಪೂಜೆಗೆ ಅಂತ ತಂದಿರೋಂಥ ವಸ್ತುನ ನಾವು ಸ್ಮೆಲ್ ನೋಡಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಕೈಯಲ್ಲೆಲ್ಲ ಮುಟ್ಟಿದ್ನಲ್ವ, ಅದರದ್ದೇ ಪರಿಮಳ ತುಂಬ ಚೆನ್ನಾಗಿತ್ತು. ಇದು ನನಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ನಿಸ್ತು. ಇನ್ನೇನು ಆಷಾಢ ಶ್ರಾವಣ ಬರ್ತಾ ಇದೆ, ಲಕ್ಷ್ಮೀ ಪೂಜೆಗಳು ಬರ್ತಾ ಇದೆ, ಗಂಧ ಅಂತೂ ಬೇಕೇ ಬೇಕು. ಬೇಕಾದರೆ ತೊಗೊಳ್ಳಿ. ಅದು ಗ್ರೀನ್ ಮ್ಯಾಟ್ ಇನ್ನು ಸ್ವಲ್ಪ ಉಳಿದಿದೆ, ನೋಡೋಣ. ಇಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೂ ಕೂಡ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ, ಏನು ಬೇಕಾದರೂ ಇಟ್ಕೋಬೋದು.
ನಾನೇ ಜಾಸ್ತಿ ಏನೂ ಇಡ್ತಾ ಇಲ್ಲ, ಯಾಕಂದರೆ ನಾವೆಷ್ಟು ಐಟಮ್ಗಳನ್ನ ಸೇರಿಸ್ಕೊಳ್ತೀವೋ ಅಷ್ಟು ಕ್ಲೀನ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನೇನು ಜಾಸ್ತಿ ಏನು ಇಟ್ಕೋತಾ ಇಲ್ಲ ಅಷ್ಟೊಂದು, ಯಾಕಂದರೆ ಮೇಲೂ ಎಲ್ಲ ಅಷ್ಟೊಂದಿದೆ ಸ್ಟೋರೇಜ್ ಎಲ್ಲ. ಇನ್ನು ಮೇಲ್ಗಡೆ ಆಫೀಸ್ ರೂಮಲ್ಲೂ ಕೂಡ ಮಾಡಿಸಿದ್ದೀವಲ್ಲ, ಎಲ್ಲಿ ಬೇಕಾದರೂ ಏನು ಬೇಕಾದರೂ ಇಟ್ಕೋಬೋದು. ಏನೇನು ಬೇಕು ಅಷ್ಟು ಮಾತ್ರನೇ ನಾನು ಇಟ್ಟಿರೋದು. ಹಾಗಾಗಿ ಈ ಸ್ಪೇಸ್ ಖಾಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗ್ರೀನ್ ಮ್ಯಾಟ್ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಮತ್ತು ಅಲ್ಲಿ ಹಿಂದೆಗಡೆಗೆ ಏನಾದರೂ ಒಂದು ಡಿಸೈನರ್ ವಾಲ್ಪೇಪರ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಸೂಟ್ ಆಗುತ್ತೋ ಇಲ್ವೋ, ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ ಹೇಳಿ ಅದನ್ನು ಆಪ್ಷನಲ್ಲಿ ಇಟ್ಟಿದ್ದೀನಿ. ಇನ್ನೇನಂದ್ರೆ ಒಂದೆರಡು ಫೋಟೋಸ್ ಏನಾದರೂ ಲ್ಯಾಮಿನೇಷನ್ ಮಾಡಿಸಿದ್ರೆ ಇಡ್ಬೋದು, ಕಪಲ್ ಫೋಟೋ ಅಥವಾ ಫ್ಯಾಮಿಲಿ ಫೋಟೋ ಏನಾದರೂ ಮಾಡಿಸಿದ್ರೆ ಇಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಂದರೆ 1 by 1 ಕೆಲಸಗಳು ಮಾಡ್ಕೋತಾ ಇರೋದ್ರಿಂದ ಇದೆಲ್ಲ ಬ್ಯಾಲೆನ್ಸ್ ಇದೆ. ಈಗ ಇದು ಮೋಸ್ಟ್ಲಿ ಮೆಜರ್ಮೆಂಟ್ ನೋಡ್ತೀನಿ, ಸಾಕಾದರೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ, ಇಲ್ಲಾಂದರೆ ಹಾಗೆ ಇಟ್ಟಿರ್ತೀನಿ. ಯಾಕಂದರೆ ಈ ಥರದ್ದು ಇನ್ನೊಂದು ಬೇಕಾಗುತ್ತೆ, ಸಾಕಾಗಲ್ಲ ಅಂದ್ಕೊಂಡಿದ್ದೀನಿ. ಅದು ಅಲ್ಲಿಂದ ಅಲ್ಲಿಗೆ ಸುಮಾರು 6 ಅಡಿ ಬರುತ್ತೆ ಅಂತ ಅನಿಸುತ್ತೆ. ಈಗ ಇದರಲ್ಲಿ ಆಲ್ರೆಡಿ ಸ್ವಲ್ಪ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಈಗ ಒಂದು ಸಲ ಅಳತೆ ಮಾಡಿ ನೋಡ್ತೀನಿ. ಈಗ ಇದನ್ನು ಅಳತೆ ಮಾಡ್ತಾಯಿದ್ದೀನಿ. ಉದ್ದ 6 ಅಡಿ ಬರುತ್ತೆ, ಅಗಲ 1.25 1.5 ಅಡಿ ಬರುತ್ತೆ. ಆದರೆ ಇದು ಸಾಕಾಗಲ್ಲ, ಯಾಕಂದರೆ ಅಗಲ ಬೇಕಾದರೆ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೋಬೋದು, ಬಟ್ ಉದ್ದದಲ್ಲಿ ಸಾಲ್ಟೇಜ್ ಬರ್ತಾಯಿದೆ. ಈಗ ನಾನು ಅದನ್ನು ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಪ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತೀರಾ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಅದನ್ನು ತೆಗೆದುಬಿಡ್ತೀನಿ. ಈಗ ಅಳತೆ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವಿರೋದು ಮನೆ, ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಮನೇನ ನೀಟಾಗಿ ಇಟ್ಕೊಳ್ಳೋದು ಹೆಣ್ಮಕ್ಳ ಕರ್ತವ್ಯ ಅಲ್ವಾ? ಯಾಕಂದರೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳ್ತಾರೆ. ಮನೆ ಮನಸ್ಸು ಎರಡೂ ಕೂಡ ಚೆನ್ನಾಗಿರಬೇಕು, ಆಗ ಮಾತ್ರನೇ ಅಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ರೀತಿಯಲ್ಲಿ ನಮ್ಮ ಮ್ಯಾನಿಫೆಸ್ಟ್ರೇಷನ್ಗೂ ಕೂಡ ಕನೆಕ್ಟ್ ಆಗುತ್ತೆ. ಈಗ ಬಾಡಿಗೆ ಮನೆ ಅಲ್ವಾ, ಯಾವತ್ತಿದ್ರೂ ಖಾಲಿ ಮಾಡ್ತೀವಿ ಅಂಥೇಳಿ ಹೇಗಂದರೆ ಹಾಗಿಟ್ಕೊಳ್ಳೋದು, ಸಾಮಾನುಗಳನ್ನು ಕೂಡ ಎಲ್ಲಂದರೆ ಅಲ್ಲಿ ಇಡೋದು, ಈ ಥರದ್ದೆಲ್ಲ ನಾವು ಮಾಡೋದ್ರಿಂದ ದೇವರು ಅದನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ನೀನು ಬಾಡಿಗೆ ಮನೆಯೇ ನೀಟಾಗಿ ಇಟ್ಕೋತಾ ಇಲ್ಲ, ಅದನ್ನೇ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಇನ್ನು ಸ್ವಂತ ಮನೆ ಕೊಟ್ಟರೆ ಅದನ್ನು ಹೇಗೆ ಇಟ್ಕೋತೀಯಾ, ಅದನ್ನು ಹೇಗೆ ಮೇಂಟೈನ್ ಮಾಡ್ತೀಯಾ ಅಂತ ಯೂನಿವರ್ಸು ಕೂಡ ಯೋಚನೆ ಮಾಡ್ಬೋದಲ್ವ. ಹಾಗಾಗಿ ಎಷ್ಟೋ ಜನರಿಗೆ ಸ್ವಂತ ಮನೆ ಯೋಗ ಇದ್ದರೂ ಅದು ಸಿಗದೆ ಹೋಗ್ಬೋದು. ಈ ರೀತಿ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದು ದೊಡ್ಡವರು ಒಂದು ಮಾತು ಹೇಳ್ತಾರೆ ನೋಡಿ, ನಾವು ಎಲ್ಲಿರ್ತೀವೋ ಅದೇ ನಮ್ಮೂರು, ಯಾರು ನಮ್ಮ ಜೊತೆ ಇರ್ತಾರೋ ಅವರೇ ನಮ್ಮವರು ಅಂತ. ಹಾಗೆ ಬಾಡಿಗೆ ಮನೆ ಆಗಿರಲಿ, ಲೀಸ್ ಮನೆ ಆಗಿರಲಿ, ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಹಳೆ ಮನೆ ಆಗಿರಲಿ ಹೊಸ ಮನೆ ಆಗಿರಲಿ, ನಾವು ಇರೋ ಅಂಥ ಮನೆನ ನೀಟಾಗಿ ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೂ ಇಷ್ಟ ಆಯಿತು. ನೋಡೋಣ ಅಂಥೇಳಿ ಅರೇಂಜ್ ಮಾಡಿದೆ. ಈಗ ಅದೇ ಥರದ್ದು ಇನ್ನೂ ಒಂದು ಮ್ಯಾಟ್ ತರಿಸ್ಕೊಂಡ್ರೆ 6 ಅಡಿದು ಮೇಲ್ಗಡೆ ಆಫೀಸ್ ರೂಮಲ್ಲೂ ವಿಂಡೋ ಹತ್ರ ಸಿಟ್ಟಿಂಗ್ಸ್ ಥರ ಮಾಡಿಸಿದ್ದೀವಿ, ಅಲ್ಲಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತದೆ. ತುಂಬ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಏನಂದರೆ ನಾವು ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಏನು ಮಾಡಿಸ್ಕೊಳ್ಳಿಲ್ಲ. ನನಗೆ ಎಷ್ಟು ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೋ ಅಷ್ಟೇ ಸಿಂಪಲ್ಲಾಗಿ ಇಂಟೀರಿಯರ್ ಈ ವಾರ್ಡ್ರೋಬ್ಸ್ ಎಲ್ಲ ಮಾಡ್ಕೊಂಡಿದ್ದು ಚೆನ್ನಾಗಿದೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ನೀಟಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಫೋಟೋಸ್ ಏನಾದರೂ ಇಟ್ಟರೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಈ ಥರ 1 by 1 ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪವನ್ ರೂಮಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಮಾಡಬೇಕು. 1 ಅಡಿಯಷ್ಟು ಇಲ್ಲಿ ಕಡಿಮೆ ಬಂತು, ಹಾಗಾಗಿ ಇದನ್ನು ಸ್ವಲ್ಪ ಹಿಂಗೆ ಪ್ಯಾಚ್ ಇಟ್ಟಿದ್ದೀನಿ, ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಪೀಸ್ ತರಿಸ್ಕೊಂಡು ಮೇಲ್ಗಡೆ ಆಫೀಸ್ ರೂಮ್ಗೆ ಹಾಕಿ ಉಳಿದಿರೋದನ್ನು ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಈ ಥರ ಚಿಕ್ಕ ಚಿಕ್ಕ ಪೀಸ್ ನನಗೆ ಯೂಸ್ ಆಗುತ್ತೆ. ಸದ್ಯಕ್ಕೆ ಈ ಥರ ಇಟ್ಟಿದ್ದೀನಿ ಅಷ್ಟೇ. ಪವನ್ ರೂಮಲ್ಲಿ ಸೈಡಲ್ಲಿ ಶೋ ಪೀಸ್ ಇಡೋದಕ್ಕೆ ಜಾಗ ಮಾಡಿದ್ದಾರಲ್ಲ, ಅಲ್ಲಿ ಬೇಕಾದರೆ ಹಾಕಿಬಿಟ್ಟು ಇದ್ರ ಮೇಲೆ ಏನಾದರೂ ಶೋ ಪೀಸ್ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಅದು ಫುಲ್ಲು ವೈಟಲ್ಲಿ ಮಾಡಿದ್ದಾರೆ, ಹಾಗಾಗಿ ಅದ್ರ ಮೇಲೆ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಈ ಚಿಕ್ಕ ಚಿಕ್ಕ ಪೀಸ್ನ ಹಾಗೆ ಇಟ್ಟಿದ್ದೀನಿ, ಇದನ್ನು ವೇಸ್ಟ್ ಮಾಡಲ್ಲ. ಇನ್ನೊಂದು ಪೀಸ್ ತರಿಸ್ಕೊಂಡಾಗ ಅದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ತೀನಿ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನಿಜವಾಗ್ಲೂ ಹೇಗಿರುತ್ತೋ ಏನೋ ಸೆಟ್ ಆಗುತ್ತಾ ಇಲ್ವೋ ಅಂದ್ಕೊಂಡು, ಯಾಕಂದರೆ ನಮ್ಮ ಯಜಮಾನರು ಸ್ವಲ್ಪ ಇದನ್ನೆಲ್ಲ ಇಷ್ಟನೂ ಪಡಲ್ಲ, ಬೈದ್ಬಿಡ್ತಾರೆ, ಚೆನ್ನಾಗಿ ಕಾಣಿಸಲ್ಲ, ಮತ್ತು ನಿನಗೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದೆಲ್ಲ ಧೂಳು ಅದು ಇದು ಕುತ್ಕೊಳ್ತಾ ಇದ್ರೆ ಅವಾಗವಾಗ ಅದೆಲ್ಲ ಕ್ಲೀನ್ ಮಾಡಬೇಕು, ಬೇಡ ಇದ್ದಂಗೆ ಇರಲಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಎಲ್ಲ ಒಂದೇ ಥರ ಇತ್ತು, ಸ್ವಲ್ಪ ಅದಕ್ಕೊಂದು ಕಾಂಬಿನೇಷನ್ ಕಲರ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ನೋಡಿ ಹೇಗೆ ಅನ್ನಿಸ್ತಾ ಇದೆ ಅಂಥೇಳಿ. ಇನ್ನೂ ಕ್ಲೀನ್ ಮಾಡಬೇಕು, ಮತ್ತು ಇನ್ನೊಂದಷ್ಟು ಫೋಟೋಸ್ ಎಲ್ಲನೂ ಇಡಬೇಕು, ಇಟ್ಟರೆ ಚೆನ್ನಾಗಿರುತ್ತೆ. ಒಂದೇ ಒಂದು ಫೋಟೋ ಅಲ್ಲಿಟ್ಟರೆ ಸಾಕು ಅನ್ಕೋತೀನಿ. ಇದು ಪವನ್ ರೂಮ್. ಏನಂದರೆ, ಈಗ ನಮ್ಮ ಟೇಸ್ಟ್ ಪ್ರಕಾರ ನಾವೇನಾದರೂ ಮಾಡ್ತಾ ಇರ್ತೀವಿ, ಅದು ಮಕ್ಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅವನಿಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಮಾಡ್ಕೊಳ್ಳಿ ಅಂತ ಸದ್ಯಕ್ಕೆ ಬಿಟ್ಟಿದ್ದೀನಿ. ಹೇಗೆ ಬೇಕು ಹಾಗೆ ಅವನೇ ಜೋಡಿಸ್ಕೊಂಡಿದ್ದಾನೆ. ಇಲ್ಲೂ ಸ್ವಲ್ಪ ಗ್ರೀನರಿಯಾಗಿ ಏನಾದರೂ ಮಾಡಬೇಕು, ಪ್ಲ್ಯಾಂಟ್ಸ್ ಏನಾದರೂ ಇಡೋಣ ಅಂತಂದರೆ ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕೆ ಆಗಬೇಕು. ಹಾಗಾಗಿ ಸದ್ಯಕ್ಕೆ ಏನೂ ಇಟ್ಟಿಲ್ಲ. ಮತ್ತು ಇಲ್ಲಿ ಅವನು ಸ್ಟೀಮ್ ಐರನ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಥರ ಮಾಡಿಸ್ಕೊಂಡಿದ್ದು.
ಆರ್ಟಿಫಿಷಿಯಲ್ದು ಗಿಡಗಳು ಬರುತ್ತೆ ನೋಡಿ, ಬಳ್ಳಿ ಥರ ಇರುತ್ತಲ್ಲ, ಆ ಥರದ್ದು ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ ಈ ರೂಮ್ಗೆ ಯಾವುದು ಸೂಟ್ ಆಗುತ್ತೋ ಆ ಥರ ತರಿಸ್ಕೋಬೇಕು. ವಾಸ್ತು ಪ್ರಕಾರ ದಕ್ಷಿಣದ ಸೈಡಲ್ಲಿರೋವಂಥ, ಅಂದರೆ ಇದು ಮಾಸ್ಟರ್ ಬೆಡ್ರೂಮ್ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ, ಆದರೆ ಇದು ಪವನ್ಗೆ ತುಂಬ ಇಷ್ಟ ಆಯಿತು ಅಂತ ಅವನಿಗೆ ಬಿಟ್ವಿ. ಹಂಗೂ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಇದು ಮಾಸ್ಟರ್ ಬೆಡ್ರೂಮ್, ಇದರಲ್ಲಿ ದೊಡ್ಡವ್ರು ಇರಬೇಕು, ಅಪ್ಪ ಅಮ್ಮ ಇರಬೇಕು ಅಂತ. ಬಟ್ ಈಗ ಮಕ್ಳು ಇಷ್ಟದ ಮುಂದೆ ನಮ್ಮದೇನಿರುತ್ತೆ ಅಲ್ವಾ, ಹಂಗಾಗಿ ಈ ರೂಮ್ ಸದ್ಯಕ್ಕೆ ಅವನಿಗೆ ಬಿಟ್ಟಿದ್ದೀನಿ. ಆ ಒಂದು ಥೀಮಲ್ಲೇ ಇಲ್ಲಿಗೆಲ್ಲ ರೆಡ್ ರಿಲೇಟೆಡೇ ಮಾಡಿಸಿದ್ದು, ಅಂದರೆ ಲೈಟ್ ರೆಡ್ ಥರ ಪೇಂಟಿಂಗ್ ಆಗಿರಲಿ ಮತ್ತು ಇಂಟೀರಿಯರ್ ಆಗಿರಲಿ ಅದೆಲ್ಲ ಮಾಡಿಸಿದ್ದು. ಬಟ್ ಅವನಿಗೆ ಗ್ರೀನ್ ಸೆಟ್ ಆಗುತ್ತೆ, ಅವ್ನು ಲಕ್ಕಿ ಕಲರ್ ಅಂದರೆ ಗ್ರೀನ್ ಸೆಟ್ ಆಗುತ್ತೆ. ಹಂಗಾಗಿ ಏನಾದರೂ ಒಂದು ಸ್ವಲ್ಪ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ, ನೋಡೋಣ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ, ಮತ್ತು ನೀವು ಇನ್ನೇನಾದರೂ ನಂಗೆ ಟಿಪ್ಸ್ ಕೊಡೋ ಥರ ಇದ್ದರೆ ಕೊಡಿ. ಏನಂದರೆ ನನಗೆ ಇನ್ನೂ ಸ್ವಲ್ಪ ಅಷ್ಟೊಂದು ಐಡಿಯಾನೇ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೇಗೆ ಏನೇನು ಜೋಡಿಸ್ಬೇಕು ಅನ್ನೋದೆಲ್ಲ ಇನ್ನೂ ಒಂದಷ್ಟು ಐಡಿಯಾಸೇ ಬರ್ತಾಯಿಲ್ಲ. ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಏನು ಮಾಡಿದ್ರೆ ಚೆನ್ನಾಗಿರಲ್ಲ, ಮತ್ತು ಏನಾದರೂ ನಾನು ಮಾಡೋಕ್ಕೆ ಹೋಗಿ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಅಂಥೇಳಿ ತುಂಬ ಯೋಚನೆ ಮಾಡ್ತಾಯಿದ್ದೀನಿ. ತುಂಬ ನಿಧಾನವಾಗಿ ಮಾಡೋಣ ಅಂಥೇಳಿ ಮಾಡ್ತಾ ಇರೋದಷ್ಟೇ. ಮತ್ತು ನೋಡಿ ಈ ಎದುರುಗಡೆ ವಾಲ್ ಇದೆಯಲ್ಲ, ಈ ವಾಲ್ಗೆ ಅದು ಸೌತ್ ಸೈಡ್ ಬರೋದ್ರಿಂದ ಅಲ್ಲಿ ವಾಸ್ತು ರಿಲೇಟೆಡ್ ಫೋಟೋಸ್ ಏನಾದರೂ ಹಾಕ್ಬೋದು. ಬಟ್ ಅಲ್ಲಿ ಏನಂದರೆ ಪಿಕಾಕ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದೇ ಸೆಟ್ ಆಗೋದು. ಅದು ಗರಿ ಬಿಚ್ಚಿ ಇರೋವಂಥ ಪಿಕಾಕ್ನೇ ಹಾಕಬೇಕು. ಹಂಗಾಗಿ ಅದೊಂದು ಪೋಸ್ಟರ್ ಹುಡುಕ್ತಾ ಇದ್ದೀನಿ. ವಾಲ್ಪೇಪರ್ ಮಾಡಿಸ್ಬೋದು, ಬಟ್ ಮನೇಲಿ ಅದು ಒಬ್ರಿಗೆ ಇಷ್ಟ ಆಗ್ತಾಯಿದೆ, ಒಬ್ರಿಗೆ ಇಷ್ಟ ಆಗ್ತಾಯಿಲ್ಲ. ಹಾಗಾಗಿ ಅದೆಲ್ಲ ಪೆಂಡಿಂಗಲ್ಲಿದೆ. ಅಟ್ಲೀಸ್ಟ್ ನಾನೇ ಸ್ವಲ್ಪ ಒಂದು ದೊಡ್ಡ ಫೋಟೋಸ್ ಎಲ್ಲ ಸಿಗುತ್ತಲ್ಲ, ಆ ಥರದ್ದು ನೋಡಿ ಹಾಕೋಣ ಅಂತ ಹುಡುಕ್ತಾ ಇದ್ದೀನಿ. ಇನ್ನೂ ಅದು ಸಿಕ್ಕಿಲ್ಲ ನನಗೆ. ನವಿಲ್ಗಳು ಕೂತ್ಕೊಂಡಿರೋದು, ಮರದ ಮೇಲೆ ಕೂತ್ಕೊಂಡಿರೋದು, ಈ ಬಂಡೆ ಮೇಲೆ ಕೂತಿರೋದು, ಆ ಥರದ್ದೆಲ್ಲ ಸಿಗ್ತಾ ಇದೆ. ಬಟ್ ಅದು ಗರಿನ ಬಿಚ್ಚಿ ಗರಿ ಬಿಚ್ಕೊಂಡಿರುತ್ತೆ ನೋಡಿ, ಆ ಥರದ್ದು ಅಷ್ಟು ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಅದು ಚಿಕ್ಕದಾಗಿರುತ್ತೆ, ಬರೀ 1-1.5 ಅಡಿ ಆ ಥರ ಸಿಗುತ್ತೆ. ಅಟ್ಲೀಸ್ಟ್ ಇದಕ್ಕೆ ಒಂದು 2x4 ಆ ಥರ ಇದ್ದರೆ ಸೂಟ್ ಆಗುತ್ತೆ, ಗೋಡೆಗೆ ದೊಡ್ಡದಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಒಂದು ಅರ್ಧದಷ್ಟಾದರೂ ಆ ವಾಲ್ ಕವರ್ ಆದರೆ ಈ ಸೈಡಿಂದ ನೋಡಿ ಹೀಗೆ ನಾವು ಇಲ್ಲಿಂದ ಬಂದ ತಕ್ಷಣ ಚೆನ್ನಾಗಿ ಕಾಣಿಸುತ್ತೆ, ಹೀಗೆ ಮೆಟ್ಲಿಂದ ಬಂದ ತಕ್ಷಣ ಎದುರುಗಡೆಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಒಂದಷ್ಟು ಪೆಂಡಿಂಗ್ ಇಟ್ಟಿದ್ದೀನಿ. ಮತ್ತು ಫೋಟೋಸ್ ಮಾಡಿಸಿದ್ರು ಎಲ್ಲ ಹಾಕಬೇಕು, ಏನು ಮಾಡಬೇಕು ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡೋಣ ಅಂಥೇಳಿ ಆದಷ್ಟು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಎಲ್ಲ ಮತ್ತು ಫೋಟೋಸ್ ಮಾಡಿಸಿದ್ರು ಕೂಡ ಎಲ್ಲ ಹಾಕಬೇಕು, ಏನು ಮಾಡೋದು ಒಂದಷ್ಟು ಯೋಚನೆ ಮಾಡ್ಕೊಂಡು ಇನ್ನೂ ಆ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಮಾಡ್ಕೋಬೇಕು, ಯಾಕಂದರೆ ಇನ್ನೇನು ಆಗಲೇ ಹೊಸ ಮನೆಗೆ ಬಂದು 1 ವರ್ಷ ಆಗೇ ಹೋಯಿತು. ಇನ್ನೂ ಒಂದೊಂದೊಂದು ಕೆಲಸ ಮಾಡ್ಕೊತಾನೇ ಇದ್ದೀನಿ ನಾನು. ನೋಡಿ ಫೋಟೋಸ್ ಈ ಥರ ವಾಲ್ಗಳಿಗೆ ಯಾವ್ದು ಸೂಟ್ ಆಗ್ಬೋದು, ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ನಾನು ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಫೈನಲಿ ಇದಿಷ್ಟನ್ನು ಚೇಂಜ್ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ನೀವೇ ಹೇಳಬೇಕು. ನೋಡಿ ಇದು ಕಿಚನ್ ಕೌಂಟರ್ ಹತ್ರ ಬರುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಗೊಂಬೆನೂ ಕೂಡ ಅಷ್ಟೇ ಅಮೆಝಾನಲ್ಲಿ ತರಿಸ್ಕೊಂಡಿದ್ದು, 450 ರೂಪಾಯಿ ಏನೋ ಅನಿಸುತ್ತೆ. ತುಂಬ ಅಂದರೆ ತುಂಬ ಚಿಕ್ಕದು, ಏನಂದರೆ ಉದ್ದ ಒಂದು 10 ಸೆಂಟಿಮೀಟರ್ ಇರ್ಬೋದು, ಅಗಲ ಕೂಡ 10 ಸೆಂಟಿಮೀಟರಲ್ಲಿದೆ. ಬಟ್ ತುಂಬ ಇಷ್ಟ ಆಗುತ್ತೆ. ನಾನು ಈ ಜಾಗ ಮಾಡಿಸ್ದಾಗಲೇ ಅಂದ್ಕೊಂಡೆ ಇಲ್ಲಿ ಈ ಥರದ್ದೇ ಏನಾದರೂ ಒಂದು ಕಪ್ಪಲ್ ಗೊಂಬೆ ಇಡಬೇಕು ಅಂತ. ಬಟ್ ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡೆ, ತುಂಬ ಪುಟಾಣಿದು ಆದರೂ ಕೂಡ ಚೆನ್ನಾಗಿದೆ. ಏನಂದರೆ ನಮ್ಮ ಖುಷಿಗೆ ನಾವು ಮನೇನ ಈ ರೀತಿ ಅಲಂಕಾರ ಮಾಡಬೇಕು. ದಿನದಲ್ಲಿ ತುಂಬ ಸಮಯ ಮನೇಲಿ ಕಾಲ ಕಳೆಯೋದು ಹೆಣ್ಮಕ್ಳೇ, ಹಾಗಾಗಿ ಹೆಣ್ಮಕ್ಳು ಟೇಸ್ಟ್ ಪ್ರಕಾರನೇ ಮನೆ ಇರಬೇಕು. ಇದಕ್ಕೆ ನೀವೇನಂತೀರಾ? ಆದರೂ ನನಗೆ ಇಷ್ಟು ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ಈಗ ಕೃಷ್ಣನ ಅಲ್ಲಿ ಇಟ್ಟಿರೋವಂಥ ಜಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಇನ್ನೂ ಕೂಡ ಆರ್ಟಿಫಿಷಿಯಲ್ ದೀಪಗಳನ್ನ ಇಡಿ ಅಂತ ಹೇಳಿದ್ದೀರಾ. ನೋಡೋಣ ಮುಂದಕ್ಕೆ, ಅದು ನನಗಿಷ್ಟ ಆದರೆ ತೊಗೋತೀನಿ, ಇಲ್ಲಾಂದರೆ ಹಾಗೆ ಬಿಟ್ಟಿರ್ತೀನಿ. ನ್ಯಾಚುರಲ್ ಆಗಿದ್ದಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ.